ಅಯ್ಯೋ ತಾಯಿ, ಇನ್ನು ಎಷ್ಟು ದೂರ? ಇಲ್ಲಿ ಬೇರೆ ಬಸ್ ಇಳ್ದ್ಬಿಟ್ಟು ನಡಿಬೇಕಾ? ಅಯ್ಯೋ ಅಕ್ಕ ಬಾ ಇಲ್ಲಕ್ಕನ, ಏನ್ ಜಾಸ್ತಿ ನಡೆಯಂಗಿಲ್ಲ ಕನಕ. ಇಲ್ಲಿ ಇಳ್ದು ಇನ್ನೇನು ಇನ್ನೊಂದಿಷ್ಟು ದೂರ ಕಂದ. ಅಯ್ಯೋ ನಿನ್ನ ಮಗಳೇನು ನಡ್ಕೊ ಬರಕಿಲ್ಲ ಬವ್ವ, ಅದೇ ಕಂಗಾಡಿಯೇ ನಮ್ಮ ಅಣ್ಣನ ಮಗಂತವು ಕೂಟ್ರು ತಕೊಂಡಾನೆ ಕಂದ 2 ಲಕ್ಷ ಕೊಟ್ಟು. ತಿಕಮ್ಮಿ ಹಾಕೆತ್ಕೊಂಡು ಓಡ್ಸಕ್ಕಿಲ್ವಾ? ಕೂಟ್ರು ತಕೊಂಡಾನೆ ಕನಕ. ಅಂತೆ ಗಾಡಿನೇ ಬೇಕು ಅನ್ಕೊಂಡು ಬುದ್ವು ಅಂತ ಕಣ್ ಬಾ. ಕಾಟಿ ಪೂಟಿ ನನ್ನ ಮಕ್ಳಾಗಿರ್ ನಾನು ತೋರಾಕ್ತಿದ್ನ. ಓ ನೀನು ಅದೃಷ್ಟ ಮಾಡಿದಿ ಬಾ. ನೀನು ನಿನ್ನ ಮನೇಲಿ ನನ್ನ ಗಂಡು ಮಗ ಇಲ್ಲ, ನನ್ನ ಗಂಡು ಮಗ ಇಲ್ಲ ಅಂತೀಯೇ. ನಿನ್ನ ಮನೆಗೆ ಗಂಡು ಮಗನಾಗಿ ಇರ್ತಾನೆ ನೋಡುವೆ ಬಾ. ಅಯ್ಯೋ ಹೆಂಗಕ್ಕಂತ ಎಷ್ಟು ಆಗ್ಬಿಟ್ರೆ ಸಾಕು ನಿಜವಾಗ್ಲೂ. ಈಗಾಗಲೇ ನಾವು ನೊಂದಿ ಬೆಂದೋಗಿವಿ. ಅಯ್ಯೋ ಹಂಗೂ ಕವನೂ ಕವಿತ್ನೂ ಏನು ಹೊಸಿ ಎಲ್ಲ ಕರವ ತನಿಖೆ. ಆ ಪಾಟಿ ತನಿಖೆ ಮಾಡಿದ್ರು ಏನು ಎಲ್ಗೋಯ್ತದೆ, ಏನು ಸಮಾಚಾರ ನಿಂದು, ಏನು ಆಂಟಿ ಬತ್ತೇನೆ ಅದಲ್ಲ ಏನು ಸಮಾಚಾರ ಅಂದ್ಕೊಂಡು ಕೇಳಕ್ಕೆ ಅಂದ್ಬಿಟ್ಟು ಏನು ಹಿಡ್ಕೊಂಡು ಪುಟ್ಟ ಕುಂತಿದ್ರು ಎಲ್ಗೋಯ್ತದೆ ಹೇಳು ಹೇಳು ಅಂದ್ಕೊಂಡು. ಅದಕ್ಕೆ ಆಂಟಿ ಅದೇನೋ ದೇವರು ಶಾಸ್ತ್ರ ಕೇಳಬೇಕಂತೆ. ನಾನಂತೂ ಕೇಳ್ಕೊಂಡು ಬರ್ತೀನಿ ಕಣವ ಅಂದ್ಕೊಂಡಂಗೆ ಬಂದೆ. ಹೊಸಿ ಎಲ್ಲಕ್ಕಂತಾಯಿ. ಅಯ್ಯೋ ತನಿಖೆ ಮಾಡೋಕ್ಕಿಲ್ವ? ಮಾಡಲಿ ಬಾಕ ಅಕ್ಕ. ನಾನು ಏನಂದೆ ಅನ್ನು ನೀನೇ ಖುಷಿ ಪಡ್ತೀಯ. ಎಂತೆತಾಗ ಸೇರ್ಸಲ್ವವ ನನ್ನ ಅಂದ್ಕೊಂಡು ನೀನೇ ಖುಷಿ ಪಡ್ದವ್ರು ಕೇಳು ನೀನು ಬಾ. ನೀನು ತಲೆಗೆಡ್ಸ್ಕೊಬೇಡ. ಅವ್ಗೆ ಗೊತ್ತಾಯ್ಕಿಲ್ಲಕ್ಕ, ಮಕ್ಕಳು ಕಂಡಿದ್ದಾವ, ಅವ್ಗೆ ಗೊತ್ತದ. ಅವಕ್ಕೆ ತಿಳುವಳಿಕೆ ಇಲ್ಲ, ನಾವು ತಿಳುವಳಿಕೆ ಹೇಳ್ಕೊಡ್ಬೇಕು. ಏನೋ ಕಣವ, ಏನೋ ದೇವ್ರದಾಗಿಂದ ಒಂದು ಒಳ್ಳೇದೊಂದು ಆಗ್ಬಿಟ್ರೆ ಅಷ್ಟೇ ಸಾಕು ಕಣ್ತಾಯಿ. ನನ್ನ ಮಕ್ಕಳು ಅಚ್ಚುಕಟ್ಟಾಗಿ ಸೇರ್ಕೊಬಿಟ್ರೆ ಸಾಕು. ನನ್ನ ಮಗಳದು ಇವು ಇನ್ನೂ ಕವಿತಾ ಬೇಕಾದ್ರೆ ಇನ್ನೂ 4 ವರ್ಷ ಇರ್ಸ್ಕೊಳ್ಳೋದ. ಇವಳು ನೀನು ಹೇಳಂಗೆ ಈಗ ಆಲೆ ಮಗ 22 ತುಂಬಿ ಈಗ ಇನ್ನೇನಿನ ತಿಂಗಳು 2 ತಿಂಗಳು 3 ತಿಂಗಳು ಬಂದರೆ 23 ವರ್ಷ ತುಂಬೋಯ್ತದೆ. ಎಷ್ಟು ವರ್ಷ ಅಂತ ಮಡಿಕೊಳ್ಳೋದು ಹೆಣ್ಮಕ್ಳ ಅನ್ಕೊಂಡು ನಾನು ಹಂಗೆ ಬಟಾಡ್ತೀನಿ. ನಿಮ್ಮ ಅಣ್ಣ ಹಂಗೆ ಆಡ್ತಿತ್ತು. ಎಷ್ಟು ಸತಿ ಹೇಳೋದು ನಿನಗೆ ಅಣ್ಣ ಅನ್ಬೇಡ ಮಾವ ಅನ್ನು ಅಂತ. ಅಯ್ಯೋ ಆಯಿತು ನಡೆಯವ ತಾಯಿ, ಏನಂಗೆ ಅಡಿಗೆ. ನಿಮ್ಮ ಅಣ್ಣಂಗೆ ನಿಮ್ಮ ಮಾವಂಗೆ ಅಂತಿತ್ತು. ಅವ್ರೂ ಮಾಡೋದ ಅಂತಿದ್ದವ್ರು ಯಾಕೋ ಕಣೆ. ಹಿಂಗೆಲ್ಲ ಆಯ್ತಲ್ಲ ಅನ್ಕೊಂಡು ಹೊಸಿ ಇದು ಮಾಡ್ಕೊಳ್ಳಿ. ಏನಿಲ್ಲ ಬಾಕ್ಕ, ನೀನು ತಲೆಗೆಡ್ಸ್ಕೊಬೇಡ ಬಾ, ಚೆನ್ನಾಗಿರ್ತಾಳೆ. ನಾನು ಜವಾಬ್ದಾರಿ ಬಾ. ನೋಡು ಬಾ ಮನೆ ಮಟವ ಮೊದಲು ಪಲ್ವಾ ಪಲ್ವಾ. ನಿನ್ಗೆ ಹೆಂಗೆ ನಿನ್ಗೆ ಒಪ್ಪಿಗೆ ಮುಂದಕ್ಕೆ ನೋಡೋದು ಇಲ್ದಾರ ಬೇಡ. ಅದಕ್ಕೇನಂತೆ ಸರಿ ನಡಿ. ಇನ್ನು ಎಷ್ಟು ದೂರ ಹೋಗ್ಬೇಕವ? ಹೊಸಿ ದೂರ ಆಯ್ತಾ? ಇಲ್ಲಕಂದ್ ಬಾ, ಇಲ್ಲೇ ಕತೆ. ಇನ್ನೇನು ನನ್ನ ಚೂರು ಕತ್ ಪಕ್ಕ ಅದು ಕಾಣ್ತೇಲ್ವ ಮನೆ, ಅದೇಕನ್ ಬಾ ಇದೇಕಂದ್ ಬಕ್ಕ. ಸುಮಾರಾಗಿ ದೂರ ಕಂತ ಈ ಬಸ್ ಸ್ಟ್ಯಾಂಡಿಂದ ಇಲ್ಲಿಗೆ. ಮೊದಲು ಅಲ್ಲ ಹಳೆ ಮನೆಯಲ್ಲಿ ಹತ್ರ ಆಗೋದಕ್ಕ, ಈಗ ಹೊಸ ಮನೇಲಿ ಕಟ್ಕೊಂಡ್ಮೇಲೆ ದೂರ ಕನಕ ಒಂಚೂರು. ಅದಕ್ಕೆ 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 ಓ ಊರ್ಮಿಳ ಚೆನ್ನಾಗಿದ್ದೀಯವ? ನಡ್ರಿ ಒಳಿಕೆ ಉಂಕನದಕ್ಕೆ. ನೀವು ಚೆನ್ನಾಗಿದ್ದೀರಾ? ಅಯ್ಯೋ ನಂದು ಏನು ಚಂದ. ಏನೋ ಅಪರೂಪ ಹೋದೆ. ನಡಿ ಅಕ್ಕ, ನಡ್ರಿ ಒಳಿಕೆ ಬನ್ನಿ ಬನ್ನಿ ಕಡಿಕೆ ಬನ್ನಿ ಬತ್ತಾಯಿ ಅಕ್ಕ, ಬನ್ನಿ ಕೂತ್ಕೊಳ್ಳಿ ಸೋಫಾ ಸೆಟ್ ಮೇಲೆ. ಊರ್ಮಿಳ ಕಾಫಿ ಕಾಯ್ಸನ ಟೀ ಕಾಯ್ಸನ? ಇವಾಗ ಏನು ಬೇಡಿ ಸುಮ್ಕಿರಿ, ಏನು ಬಿಡಕನ. ಅಯ್ಯೋ ಅದೇಕಂಗಂದಿರವ, ಯಾಕೆ ಬಡವ್ರ ಮನೆ ಅಂತವ ಅದೇಕವ. ಏನು ಬಡವ್ರಂಗಿದ್ದೀರಾ ನೀವು? ಸರಿ ಬಿಡಿ. ನೀವು ಬಡವ್ರ ನೀವು. ಮತ್ತೆ ಅದಕ್ಕೆ ಸಂಕೋಚ ಪಟ್ಟಿರಿ ಯಾಕೆ ತಾಯಿ? ಆಯ್ತು ಹೋಗೋದಕ್ಕೆ ಕಾಫಿ ಮುಡಿಕ ಬರೋದಕ್ಕೆ ಕೂತ್ಕೊಳ್ಳಿ ಮಡಗ್ತೀನಿ. ಓಹೋ ಇದೇನು ಮಗ ಮನೆ ಚಂದನ ಕಟ್ಟಾರಕನ್ ಮಗ. ಹೊರಗಡೆ ಚಿಕ್ಕ ಮನೆ ಕಾಣ್ತದೆ, ಒಳಗೆ ಇಷ್ಟೊಂದು ಅಗ್ಲಾಗದೆ. ಅಯ್ಯ ಪಕ್ಕದಲ್ಲಿ ಜಾಗದಲ್ಲ, ಅದಕ್ಕೂ ಪಕ್ಕದಲ್ಲಿ ಇನ್ನೊಂದು ಕಟ್ತಾರೆ ಕನಕ. ಒಬ್ಬನೇ ಮಗ ಅಲ್ವಾ, ಇನ್ನೊಂದು ಯಾಕೆ? ಬಾಡಿಗೆ ಕೊಡೋಕ್ಕೆ ಅಂದ್ಬಿಟ್ಟು ಪಕ್ಕದಲ್ಲಿ ಇನ್ನೊಂದು ಕಟ್ತಾರೆ. ಕಟ್ಕೋತೀವಿ ಕಣವ ಅಂತ ಅಂತಿರು. ಅದು ಬಂದಾಗ ಕಟ್ಟಕ್ಕೆ ಅಂದ್ಬಿಟ್ಟು ಎಲ್ಲನೂ ರೆಡಿ ಮಾಡ್ತಾವ್ರೆ. ಆಮೇಲೆ ಮೇಲೊಂದು ಕಟ್ಟಾರಂತೆ, ಪಕ್ಕದಲ್ವೇ 1-2 ಕಟ್ಬಿಟ್ಟು ಬಾಡಿಗೆಗೆ ಬಿಡೋಕ್ಕೆ ಅಂದ್ಬಿಟ್ಟು. ಬುದ್ವಂತ ಕನಕ ಹುಡುಗ, ಬುದ್ವಂತ. ಅಲ್ಲಿ ನೋಡ ಫ್ರಿಜ್ಜು ಚೆನ್ನಾಗಿರೋ ತಗೊಂಡವ್ರೆ. ತಗೊಂಡವ್ರೆ. ಇಲ್ಲೇ ಇನ್ನು ಎಷ್ಟು ಅನ್ಕೊಬಿಟ್ಟು ಒಳಗೆ ನಡಿ ನೋಡು. ನಡಿಯಲ್ಲಿ ಒಳಗೆ ಅಡುಗೆ ಮನೇಲಿ ಡೈನಿಂಗ್ ಟೇಬಲು, ಫ್ರಿಜ್ಜು, ವಾಷಿಂಗ್ ಮಿಷಿನು ಎಲ್ಲ ಅದೇ ಕನಕ ಒಳಗೆ. ಇನ್ನೂ ಒಂದು ಆ ಕಡೆ ಕದಂಗೆ ಒಂಥರ ಹಾಲ್ನಂಗೆ ಅದೇ. ಬಾ ತೋರಿಸ್ಕೊಟ್ಟನು ನೋಡ ಸುಮ್ಮನಿರು. ಅವ್ರು ಯಾವ ಅನ್ಕೊಂಡಾರು ಏನು ಅನ್ಕೊಂಡಾರು? ಬೇರೆ ಅರ್ಧ ನಮ್ಮ ಅಣ್ಣನ ಮನೆ ತಾನೆ. ಬಾನಿನಿ ಎದ್ದಿ ನೋಡಿಲಿ ಫ್ರಿಜ್ ಹೆಂಗಿದದು. ನೋಡ್ರವ ನೋಡಿ ಫ್ರಿಜ್ ಚೆನ್ನಾಗಿದ್ದದ. ಉಂಕನಕ್ಕೆ ಯಾವಾಗ ತಕೊಂಡ್ರಿ? ಚಂದನಾಗದೆ. ಅಯ್ಯೋ ಅವನಿಯ ಗಿರಿಸ್ನೇ ತಂದ ಕಣವ. ನಡ್ರಿ ಕುತ್ಕೊಳ್ಳಿ ನಡ್ರಿ. ನೋಡಿದ್ರಿ ನಡಿವ ಕಾಪಿ ಆರೈತದ ಕುಡ್ಕೊಂಡು. ಸರಿ ಅದಕ್ಕೆ ಆಯ್ತು. ಅಯ್ಯೋ ಅಯ್ಯಪ್ಪ ಆದ್ರೆ ಮಂಡಿ ನೋವ್ಯ ಕನಕ. ಅಯ್ಯೋ ಮನೆ ಮಂಡಿ ನೋವುದೇ ಬಂದನ ಬಕ್ಕ. ನಮಗೂ ಅಷ್ಟೇ ಕನಕ. ಏನು ಮಂಡಿ ನೋವು ಕಾಲು ನೋವು ಬೆಳಿಗ್ಗೆ ಹೊತ್ತು ಹೇಳಕ್ಕೆ ಹಾಕಿಲ್ಲ ಕನಕ. ನೀವು ಯಾರು ಅಂತ ಗೊತ್ತಾಗ್ಲಿಲ್ಲ, ಬೇಜಾರು ಮಾಡ್ಕೋಬೇಡಿ ಊರ್ಮಿಳ. ನಮ್ಮ ಕುಂಡತ್ತೆ ಮಗ ರಾಮಣ್ಣ ಗೊತ್ತಿಲ್ವಾ? ರಾಮಣ್ಣ ಇರ್ತಿ ಅಲ್ವಾ ಇದು? ಓಹೋ
ಮಣ್ಣು ಇರ್ತೀಯವ್ವ. ಅಯ್ಯೋ ನಿನ್ಗೆ ಹಣ್ಣು ಬರೋದು ಬಿಟ್ಬಿಟ್ಟಕಂತ ಯಾವಾಗ ನಾವು ಹಳೆ ಮನೇಲಿದ್ದಾಗ ಒಂದ್ಸತಿ ಬಂದಿತ್ತು. ಚೆನ್ನಾಗಿದ್ದೀಯವ್ವ, ನನ್ಗೆ ಗೊತ್ತಾಗ್ಲಿಲ್ಲ ಕಣವ, ಬೇಜಾರು ಮಾಡ್ಕೋಬೇಡ. ಅಯ್ಯೋ ಪಾಪ ನಿಮ್ಗೇನು ಗೊತ್ತು ಬಿಡಿ, ಅದ್ಯಾಕೆ ಬೇಜಾರು ಪಾಪ, ನಿಮ್ಗೆ ಗೊತ್ತಾ? ಪಾಪ ಬೇಜಾರು ಮಾಡ್ಕೋಬೇಡಿ. ಎಷ್ಟು ಜನ ಮಕ್ಕಳು? ನನಗೆ ಒಂದು ಹೆಣ್ಣು ಒಂದು ಗಂಡು. ಹೆಣ್ಣ ತಿಪ್ಲಾಪುರಕ್ಕೆ ಕೊಟ್ಟಿವಿ, ತಿಪ್ಲಾಪುರಕ್ಕೆ ಮದುವೆ ಮಾಡೀವಿ ಅವ್ವ. ಅಳಿಮಯ್ಯ ಮಾಮೂಲಿ ಆರಂಭನೆ ಮಾಡ್ತದೆ. ಅವ್ರಿಗೂ ಅವೇ ಒಂದು 5-6 ಎಕರೆ ಜಮೀನು, ಮನೆ ತೊಟ್ಟಿ ಅಟ್ಟಿ ಇತ್ತು. ಈಗ ಒಂದು ತಾರಸಿ ಮನೆ ಕಟ್ಕೊಂಡು ಅವರೇ ಕಣವ, ಚೆನ್ನಾಗದೆ ಮನೆ. ಈ ಬಾರಿ ಕಟ್ಟಿದ್ರು, ಹಳೆ ಮನೆ ಇತ್ತು, ಅವರು ಈ ಬಾರಿ ಕಟ್ಕೊಂಡ್ರು. ಹಳೆ ಮೈನವೇ ಚೆನ್ನಾಗದೆ, ಒಳ್ಳೇದು. ಅವಳಿಗೂ ಒಂದು ಹೆಣ್ಣು ಒಂದು ಗಂಡು. ಅವನಿಗೂ ನನ್ನ ಮಗನಿಗೂ ನೋಡ್ತೇವಿ ಕಣವ, ಹೆಣ್ಣ ನೋಡ್ತೇವಿ, ಎಲ್ಲೂ ಸೆಟ್ ಆಯ್ತಾ ಇಲ್ಲ. ಹೆಣ್ಣು ಒಬ್ಬರು ಗಂಡು ಒಪ್ತಾಯಿಲ್ಲ, ಗಂಡು ಒಬ್ಬರು ಹೆಣ್ಣು ಒಪ್ತಾಯಿಲ್ಲ. ನನ್ನ ಮಗ ಚೆನ್ನಾಗವನೆ, ಅವನಿಗೆ ಲಾಯಕ್ಕಾಗಿರೋ ಎಣ್ಣೆ ತರಬೇಕು. ಅದಕ್ಕೆ ಇಲ್ಲ ವಯಸ್ಸಾಗಿರೋವು, ಇಲ್ಲ ಹೆಂಗೆಂಗೋ ಲಕ್ಷಣಕ್ಕಿಲ್ದವು. ಹಿಂಗಾಗಿ ಇಲ್ಲಿ ಗಂಟ್ಲು ಎಲ್ದಾಡ್ಕ ಬರ್ತದೆ ಕಣವ. ನಿಮ್ಮ ಮಗನಿಗೆ ಎಷ್ಟು ವರ್ಷ? ಅವನಿಗೆ ಈಗ 28 ತುಂಬಿ 29 ನಡೀತಾವೆ. ಇರೋದು ಹೇಳ್ಬೇಕು ಅವ, ಇಲ್ದೋದು ಹೇಳ್ಬಾರ್ದು. 28 ತುಂಬಿ 29 ನಡೀತದೆ ಕಣವ. ಇವತ್ತು ಸುಳ್ಳು ಹೇಳ್ಬೋದು, ವಯಸ್ಸು ಸಂಬಳವೋ ಏನಾದ್ರು ಸುಳ್ಳು ಹೇಳ್ಬೋದು. ನಾಳೆ ದಿವಸಕ್ಕೆ ನಾವು ಅದು ಇದು ಮಾಡೋಕ್ಕಾಗದವ. ಕೆಲ್ಸಕ್ಕೆ ಎಲ್ಲಿ ಓದೋದು? ಫ್ಯಾಕ್ಟ್ರಿಗೆ ಹೋಯ್ತಾನೆವ ಮೈಸೂರಿಗೆ, ಸೂಪರ್ವೈಸರ್ ಅಂತೇಳಿ ಅಂತೇಳಿ ನಮ್ಗೆ ಹೇಳಕ್ಕೂ ಬರೋಕ್ಕಿಲ್ಲ. ಆಳ್ಗರಿದ ಹಂಗಾಗಿ ಅಂತದಂತೆ 25,000 30,000 ಅವ. ನಾವು ಸಂಬಳನೂ ಏನ್ಲ ಎಂಟ್ಲ ಏನು ಮಾಡಿಲ್ಲ ಅಂತಲೂ ನಾವು ಕೇಳಕ್ಕಿಲ್ಲ ಅವ. ಮನೆ ಕಟ್ಕೊಂಡ, ಸೈಟ್ ಇತ್ತು ನಮ್ಮದು ಜಾಗ, ಹಳೆ ಇಟ್ಟಿಕನವ ಆಗ. ಅಯ್ಯೋ ಏನು ಮಾಡಿ ಕುಂತ್ಕೊಂಡ್ರೆ ಮಳೆ ಗಿಳೆ ಬಂದ್ಬಿಟ್ರೆ ಕುಂತ್ಕೊಳಕ್ಕೆ ತಾವಿತ್ತಿರ ತಾಯಿ. ಆ ಥರ ವನವಾಸ ಹತ್ತಿದ್ದು ಹಳೆ ಎಟ್ಟಿ. ಸಣ್ಣ ಹಂಚಿಂದು ಹಳೆ ಎಟ್ಟಿ ಮಾಡೋದ್ರೆಲ್ಲ ನೆನೆದಕ್ಕಂತಾಯಿ. ಗೋಡೆ ಎಲ್ಲ ದಸಿಕೊಳಕ್ಕಾಗಿತ್ತು. ನನ್ನ ಮಗ ಬುದ್ಧಿವಂತ ಚೀಟಿ ಪಾಟಿ ಹಾಕೊಂಡು ಹೆಂಗವ ಮಾಡ್ಕೊಂಡು ಸೈಟ್ ಇತ್ತಲ್ಲ, ಅವನೇ ಮನೆ ಕಟ್ತಾ. ಈಗ 1-2 ವರ್ಷ ಆಯಿತು ಮನೆ ಕಟ್ಟಿಯವ. 12-20 ತಂದು ಮಡಿಕೊಂಡವನೆ. TV, ಫ್ರಿಜ್ಜು, ವಾಷಿಂಗ್ ಮಿಷಿನು, ಆಮೇಲೆ ಈಗ ಸೋಫಾ ಸೆಟ್ಟ ಇವೆ. 55,000 ಆದ ಬಂತೆ ಮಾಡ್ಸವನೆ ಅವನೇ. ಆಮೇಲೆ ಒಂದು ದಿವಾನ್ ಕಟ್ಟು ಅವ್ರ ಅಪ್ಪ ಮನೆ ಕಳಕ್ಕೆ, ರೂಮ್ಗಳಿಗೆ ಮಂಚ ಹಾಸಿಗೆ ಎಲ್ಲನೂ ಕೂಡಾಕ್ತಕನವ. ಇಲ್ಲಿ ಗಂಟ್ಲುವೆ ಮದುವೆ ಅಲ್ಲ ಅಂತ ನಾವು ಆಗ್ಲಿಂದನೂ ಹಿಂಸೆ ಮಾಡ್ದೋ. ಅವನು ಮನೆ ಕಟ್ಟ ಗಂಟೆ ಆಯ್ಕಿಲ್ಲ ಅಂದ್ಕೊಂಡು ಈಗ ಮನೆ ಕಟ್ಟಿಗ 12-20 ಜೋಡ್ಸವನೆ. ಪುಣ್ಯತ್ಕಿತಿ ಅದೇಲಿ ಕುಂತಿದ್ದಾಳೋ ಕಾಣಕನವ ಒಟ್ಟಿಗೆ. ಕುಡಿಯೋಗಿ ನೀವು ಕಾಫಿಯಾ? ಅವ ಇಲ್ಲ ಕಣವ, ಸಕ್ಕರೆ ಕಾಯಿಲಕ್ಕಲ್ಲ. ಸಕ್ಕರೆ ಕಾಯಿಲೆ ನನಗೆ ಆಯ್ಕಿಲ್ಲ. ಸಕ್ಕರೆ ಕಾಯಿಲೆ ಜಾಸ್ತಿ ಆಗ್ಬಿಟ್ಟದ. ಈ ಸತಿ ಟೆಸ್ಟ್ ಮಾಡ್ಸಕ್ಕೆ ಹೋಗಿ ಏನು ತಲೆ ಸುಸ್ತು ತೆಗ್ದು ಎಸೆಯೋದು, ಕಣ್ಣೆ ಮಂಜು ಬಂದಂಗೆ ಆಗ್ಬಿಟ್ಟಿದ. ಆಗ ಹಾಸ್ಪಿಟ್ಲಿಗೆ ಹೋಗಿದ್ದಕ್ಕೆ ಡಾಕ್ಟ್ರು ಶುಗರ್ ಜಾಸ್ತಿ ಆಗ್ಬಿಟ್ಟದೆ, ಜಾಸ್ತಿ ನೀವು ಸಕ್ಕರೆ ಗಿಕ್ಕರೆ ಪದಾರ್ಥವೇ ಮುಟ್ಟಬೇಡಿ ಅಂದ್ಬಿಟ್ರು. ಅದಕ್ಕೆ ತೆಗೆ ಕುಡಿದ್ರಿ ಏನು ಬೆಳಿಗ್ಗೆ ಒಂಚೂರು ಸಂದ ಒಂಚೂರು ಒಂದು ಒಳ್ಳೆ ಏನು ಜಾಸ್ತಿನೂ ಕುಡಿತಿತ್ತಿಲ್ಲ ಕಣವ. ಒಂದಿಷ್ಟು ಕುಡಿದ್ರಿ, ಅದನ್ನ ಬಿಟ್ಟು ಹಾಕ್ಬಿಟ್ಟೆ ಕಣವ. ಇನ್ನೇನು ಮಾಡಿಯೇ? ಅದಕ್ಕೆ ಹಣ್ಣೆಲ್ಲೋಯ್ತು? ಅಯ್ಯೋ ದೇವ ಅಲ್ತಕ್ಕೆ ಹೋಗಾರೆ ಕಣವ. ಜಮೀನು ಎಷ್ಟಿದಾವಕ್ಕ? ಅವ ನಮಗೆ 3 ಎಕರೆ ಬೇಕಲ್ಲ, 3 ಎಕರೆ ಅವೆ. ನಿಮ್ಮ ಕಡೆ ಯಾವ್ದಾರ ಒಂದು ಹೆಣ್ಣಿದ್ರೆ ನೋಡಿ ನನ್ನ ಮಗನಿಗೆ. ನೋಡ್ತೀನಿ ಸುಮ್ಕಿರಕ್ಕೆ, ಸುಮ್ಕಿರಿ. ಓ ಉರ್ಮಿಳಾ, ಎಷ್ಟೊತ್ತಿನಾಗ ಬಂದವ? ನಾನು ಈಗ 5 ನಿಮಿಷನಾಗಿಲ್ಲಕಂತ ಬಣ್ಣ ಬಂದು. ಇವ್ರು ಯಾರು? ತಾಯಮ್ಮ ಚೆನ್ನಾಗಿದ್ದೀರಾ? ಬೇಜಾರು ಮಾಡ್ಕೊಬೇಡಿ, ಗೊತ್ತಾಗ್ನಿಲ್ಲ. ಅಯ್ಯೋ ಅಣ್ಣ ಬನ್ನಿ ಪಾಪ, ನಿಮ್ಗೇನು ಗೊತ್ತು? ಅಣ್ಣ ಕಿವುಡತೆ ಮಗ ರಾಮಣ್ಣ ಇರ್ತೀಯಲ್ವಾ? ಓ ನಮ್ಮ ಕಿವುಡತೆ. ಸರಿ. ಓ ರಾಮಣ್ಣ ಇರ್ತೀಯವ? ಓ ಬೇಜಾರು ಮಾಡ್ಕೊಬೇಡಕನವ, ಗೊತ್ತಾಗ್ನಿಲ್ಲ. ಅಣ್ಣ ನಿಮ್ಗೇನು ಗೊತ್ತು ಪಾಪ, ಬನ್ನಿ. ಅಕ್ಕ ಕೊಡಿ ಅಣ್ಣಂಗೆ ಕಾಪಿಯ. ಓ ಬೇಡ ಈಗ ಬೇಡ. ಅಲ್ಲಿ ಹೋಟ್ಲದಕ್ಕೆ ಹೋಗಿದೆ, ಒಂಚೂರು ಕುಡ್ಕ ಬಂದೆ. ಬೇಡ ಒಂಚೂರು ಕುಡಿ ಅಣ್ಣ. ಬೇಡ ಕತೆ. ಎಲ್ಲಿ ಏನವ ಇಷ್ಟೊತ್ತಿನಲ್ಲಿ? ನಾವು ಐನೋರ್ನ ಶಾಸ್ತ್ರ ಕೇಳಕ್ಕೆ ಅಂತ ಇವಾಗ ಕೇಳ್ತೀನಿ ಅಂತ ಅಂದ್ಬಿಟ್ಟು ಅದಕ್ಕೆ ಇಲ್ಲಿ ಚೆನ್ನಾಗಿ ಹೇಳ್ತಾರಲ್ಲ ಐನೋರು ಅನ್ಕೊಂಡು ಕರ್ಕ ಬಂದೆ. ಶಾಸ್ತ್ರ ಕೇಳಕ್ಕವ? ಓ ಮತ್ತೆ ಈಗ ಹೋಗಿ 500 ಸಿಗ್ತಾರೆ. ಈಗ ಕೇಳ್ಕ ಬಂದ್ಬಿಡೋಗಿ, ಇದ್ಬಿಟ್ಟು ನಾಳೆಗೆ ಹೋಗಿವ್ರಿ. ಇನ್ನೇನು ನಾಳಿಕೆ ಬಿಡೋಣ ಯಾಕ್ರವ? ಅಪ್ರೂಪ್ ತಂದು ಬಂದು ಯಾಕೆ ಓದಿರಿ? ಇರಿ ಇವತ್ತು ನಾಳೆಗೆ ಹೋಗಿವ್ರಂತೆ.
ಹೋಗಿ 500 ಕೇಳ್ಕೊಬರೋಗಿ ಏನಾರು ಮಾಡೋಕ್ಕಾಯ್ತದೆ ಏನಾರು ತಗೊಬರೋಗಿ ಬಾಡ್ಗಿಡ ಹ್ಞೂ ಎಂತೆ ಬಾಡಿನ ಹೆಸರು ಅಂತ ಕುತ್ಕೊಳ್ಳವ ಸುಮ್ಕಿರು ಹೋಯ್ತೀವಿ ಕಣ ಈಗ 7 ಗಂಟೆ ಬಸ್ ಬರೀಕಿಲ್ವಾ ಅದಕ್ಕೆ ಅದಕ್ಕೆ ಊರ್ಮಿಳ ಏನೇನು ಜಾಗಿಲ್ವೋ ಮನೆ ಕಳಕ್ಕೆ ತಾಬಿಲ್ವೋ ಯಾಕೋದಿಯ ನೀನು ಇರು ಇರು ತಾಯಮ್ಮ ನೀನು ಇರವ ಅಯ್ಯೋ ರಾಮ ಆಗ ಬರೋನು ಕಣ ಹಳೆ ಮನೇಲಿದ್ದಾಗ ಈಗ ಬರೋದೇ ಬಿಟ್ಟುಟ ಅಯ್ಯೋ ಅಣ್ಣ ಎಲ್ಲೂ ಹೋಯ್ಕಿಲ್ಲ ಕಣ ಅವರು ಎಲ್ಲೂ ಹೋಯ್ಕಿಲ್ಲ ಕೆಲಸ ಅನ್ಕೊಂಡು ಎಲ್ಲೂ ಹೋಗಕ್ಕಿಲ್ಲ ಸರಿ ಆಯ್ತವ ಮತ್ತೆ ಓಟ್ ಬಂದ್ಬಿಡೋಗಿ ನೀವು ಇವತ್ತು ಉಳ್ಕೊಂಡು ನಾಳೆಗೆ ಹೋಗ್ಬೇಕು ಏನಾದ್ರು ಹೆಚ್ಚುಕಟ್ಲೆ ಮಾಡ್ತೀವಿ ಅಯ್ಯೋ ಏನು ಬೇಡ ಒಟ್ಟಿಗೆ ನಾಳೆಗೆ ಹೋಗೋದು ನಾವು ಏನು ಮಾಡ್ಬೇಡ ಅದಕ್ಕೆ ಸುಮ್ಮನೆ ಓಟ್ ಬರೋದ್ರೀಗ 500 ಎತ್ತಾಗಾರ ಹೊಂಟೋಯ್ತಾರೆ ಹೋಗಿ ಮತ್ತೆ ಈಗ ಇರ್ತಾರೆ ಹ್ಞೂ ಸರಿ ಕಣಕ್ಕೆ ಆಯ್ತು ಇನ್ನೇನಪ್ಪ ಎಲ್ಲ ಚೆನ್ನಾಗಿದ್ದೀರಾ ಇವ್ರು ನೋಡಿದ್ರೆ ಭಾಳ ಒಳ್ಳೆಯವ್ರು ಅನಿಸ್ತದೆ ಮನೆ ನೋಡಿ ಎಷ್ಟು ಚೆನ್ನಾಗದೆ ಅಂದ್ಬಿಟ್ಟು ಹೆಂಗೋ ನಮ್ಮ ಕವನನ್ನು ಮದುವೆ ಮಾಡಿದ್ರೆ ಚೆನ್ನಾಗಿರ್ತಾಳೆ ಅನಿಸ್ತದೆ ನೋಡದೆ ಇನ್ನು ಹೊಲ್ತಕ್ಕೆ ಹೋಗಿ ನೋಡದೆ ಹುಡುಗ ಬಂದ್ರೆ ಅವನು ನೋಡದೆ ಹೆಂಗೆ ಏನು ಅಂತ ತಿಳ್ಕೊಂಡು ಆಮೇಲೆ ನೋಡೋಕ್ಕಾಯ್ತದೆ ಅಲ್ಲವ್ರೆ ನಿಮ್ಗೆ ಹೆಂಗೆ ಅನ್ನಿಸ್ತು ಕವನನ್ನ ಮಾಡ್ಬೋದಾ ಅತ್ತೆ ಮಾವನ್ನ ನೋಡಿ ಹೆಂಗೆ ಅನ್ನಿಸ್ತು ಏನು ಅಂತವ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ಹಂಗೆ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋರ ಮತ್ತೆ ನಮಸ್ಕಾರ.